ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಟೈಮ್ ಬಂದು 12:30 ಆಗಿದೆ. ಸೊ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಎಷ್ಟು ಸೆಕೆ, ಸಿಕ್ಕಾಪಟ್ಟೆ ಸೆಕೆ ಆಗಿದೆ. ಸೊ ನಮ್ಮ ಬಾಡಿಗೆ ಜಾಸ್ತಿ ನೀರಿನ ಅಂಶ ಬೇಕಲ್ಲ. ಸೊ ಹಾಗಾಗಿ ಇವತ್ತು ಬೂದುಗುಂಬಳಕಾಯಿ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರ್ ಕಂಟೆಂಟ್ ಎಲ್ಲ ಜಾಸ್ತಿ ಇದೆ. ಮತ್ತೆ ಈ ಬೇಸಿಗೆಗೆ ತುಂಬಾನೇ ಒಳ್ಳೇದು ಬೂದುಗುಂಬಳಕಾಯಿ. ಸೊ ಅದ್ರದ್ದು ಮಜ್ಜಿಗೆ ಹುಳಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಜಾರ್ಗೆ ತೆಂಗಿನಕಾಯಿ ಹಾಕಿದ್ದೀನಿ. ಜೊತೆಗೆ ಒಂದು 4 ರಿಂದ 5 ಹಸಿರು ಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಸೊ ಅದಕ್ಕೆ ನಾನು ಜೀರಿಗೆ, ಮೆಣಸು ಇದು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಈ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 7 ರಿಂದ 8 ಕಾಳು ಮೆಣಸು. ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಇವಾಗ ನುಣ್ಣಗೆ ರುಬ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇವಾಗ ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಜಸ್ಟ್ ನಾನು ಕರಿಬೇವು, ಸಾಸಿವೆ, ಒಣಮೆಣ್ಸಿನ್ಕಾಯಿ, ನೀವು ಬೇಕಿದ್ರೆ ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ಸೊ ಇದು ಒಗ್ಗರಣೆ ಮಾಡಿಬಿಟ್ಟು ಆಲ್ರೆಡಿ ನಾನು ಬೂದುಗುಂಬಳಕಾಯಿನ ಒಂದು ಕಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕೋದಷ್ಟೇ. ಒಗ್ಗರಣೆ ಮಾಡಿ ಮಸಾಲೆನ ಹಾಕ್ಬಿಟ್ಟು ಬೂದುಗುಂಬಳಕಾಯಿ ಬೇಯಿಸ್ಕೊಂಡಿರ್ತೀವಲ್ವ ನೀರು, ಅದನ್ನು ಹಾಕ್ಬಿಟ್ಟು ಕುದಿಸಿ ಆನಂತರ ಬೂದುಗುಂಬಳಕಾಯಿ ಮತ್ತು ಸಾಲ್ಟ್ ಹಾಕ್ಕೊಳ್ಳೋದಷ್ಟೇ. ಸೊ ಫೈನಲಾಗಿ ರೆಡಿಯಾಗಿದೆ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಈ ಒಂದು ಕ್ಯಾರೆಟ್ನ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಬಂದು ತುಂಬಾ ಸೂಪರ್ವ್ ಆಗಿದೆ. ಹಾಗೆ ಇದರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸಿಂಪಲ್ ಆಗಿ ತುಂಬ ಕ್ವಿಕ್ಕಾಗಿ ನಾವು ಮಾಡ್ಕೊಳ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಇರೋದ್ರಿಂದ ನನಗೆಲ್ಲ ಕೆಲಸ ಸುಲಭ ಆಗ್ತಿದೆ. ಸೊ ತುಂಬ ಸಿಂಪಲ್ಲಾಗಿ ಆಗುತ್ತೆ. ಹಾಗೆ ಈ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ಸೈಡ್ಗೆ ಹಪ್ಳ ಹಾಕಮ್ಮ ಅಂತ ಹೇಳಿದರು. ಸೊ ಬೂದುಗುಂಬಳಕಾಯಿ ಸಾಂಬಾರು ಮತ್ತು ರೈಸು, ಮುದ್ದೆ ಇಷ್ಟು ಮಾಡಿದ್ದೆ. ಇವಾಗ ಹಪ್ಳ ಕರಿಯೋಣ ಅಂತ ಅಂದ್ಬಿಟ್ಟು ಎಣ್ಣೆ ಇಡ್ತಾಯಿದ್ದೀನಿ. ಅದು ನನಗೆ ರೇಗಿಸ್ತಾಯಿದ್ರು, ಏನಾದರೂ ಒಂದು ಕೆಲಸ ನೆನೆಸ್ಕೊಂಡು ಹೇಳ್ತಾನೆ ಇರ್ತೀರಾ ಅಂತ ನಾನು ಅವ್ರಿಗೆ ಬೈತಾಯಿದ್ದೆ ಸ್ವಲ್ಪ ಕೋಪ ಮಾಡಿಕೊಂಡು. ಹಾಗೆ ಫ್ರೆಂಡ್ಸ್, ನಮಗೂ ಒಂದೊಂದ್ಸಲ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಸಣ್ಣ ಪುಟ್ಟಕ್ಕೆ ನಾನೇ ಕಿರಿಕ್ ಮಾಡಿಬಿಡ್ತೀನಿ, ಬೈದ್ಬಿಡ್ತೀನಲ್ಲ, ಹಿಂಗೆ ಜಗಳಾಡ್ಬಿಟ್ನಲ್ಲ ಅಂತ ನನಗೂ ಕೆಲವೊಂದು ಸಲ ಬೇಜಾರಾಗುತ್ತೆ. ಏನಕ್ಕಂತಂದರೆ ಕೆಲವೊಂದು ಸಲ ಏನೇ ಕೆಲಸಗಳು ಮಾಡಿದ್ರೂ ಸ್ವಲ್ಪ ಸ್ಟ್ರೆಸ್ ಆಗಿಬಿಡುತ್ತೆ. ಜಾಸ್ತಿ ಕೆಲಸ ಅಂತ ಅಂದಾಗ ಮನೆಯಲ್ಲಿ ಎಲ್ಲ ಕೆಲಸಗಳನ್ನೂ ನಾವೇ ಮಾಡ್ಕೊಳ್ಳೋದ್ರಿಂದ ಎಲ್ಲ ದಿನವೂ ಒಂದೇ ಥರ ಇರಲ್ಲ. ಒಂದೊಂದು ದಿನ ಕೆಲಸ ಜಾಸ್ತಿ ಇರುತ್ತೆ, ಒಂಥರ ಫ್ರಸ್ಟ್ರೇಟ್ ಆಗ್ತಿರುತ್ತೆ. ಒಂದೊಂದು ದಿನ ಕೂಲಾಗಿರ್ತೀವಿ. ಅದೇ ಥರ ಕೆಲವೊಂದು ಸಂದರ್ಭದಲ್ಲಿ ಏನಾದರೂ ಕೆಲಸ ಅದು ಇದು ಜಾಸ್ತಿ ಇದ್ದಾಗ ನಾನು ರೇಗಾಡ್ಬಿಟ್ಟಿರ್ತೀನಿ. ನನಗೆ ಆಮೇಲೆ ಬೇಜಾರಾಗ್ಬಿಡುತ್ತೆ, ಅವ್ರಿಗೆ ಹಿಂಗೆ ಅನ್ನಲ್ಲ ಅಂತ. ಅವರು ಅದನ್ನೇನು ಮನ್ಸಿಗೆ ಹಚ್ಕೊಳ್ಳಲ್ಲ. ಅಂದರೆ ಅವ್ರಿಗೆ ಗೊತ್ತು, ಅವರಿಗೆ ಒಂದು 2 ನಿಮಿಷ ಹಂಗೆ ಆಡ್ತಾಳೆ, ಸಮಾಧಾನ ಆದಮೇಲೆ ಅವಳು ಸರಿ ಹೋಗ್ತಾಳೆ ಅಂತ. ಅದು ನನಗೆ ಬೇಜಾರಾಗ್ಬಿಡುತ್ತೆ ಅಂದ್ಬಿಟ್ಟು ಅದಾದಮೇಲೆ ನಾನೇ ಸಾರಿ ಕೇಳ್ಬಿಡ್ತೀನಿ ಅವ್ರಿಗೆ, ಸಾರಿ ಕಣ್ರಿ ಅಂತ. ನೀವು ಏನಾದರೂ ಈ ಥರ ಮೂಡ್ ಸ್ವಿಂಗ್ ಆಗಿ ಫ್ರಸ್ಟ್ರೇಷನ್ನಲ್ಲಿ ನೀವು ನಿಮ್ಮ ಹಸ್ಬೆಂಡ್ಗೆ ಅಂದ್ಬಿಟ್ಟು ಆಮೇಲೆ ಗಿಲ್ಟ್ ಫೀಲ್ ಮಾಡ್ತೀರಾ, ಸಾರಿ ಕೇಳ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನಗೂ ಕಮೆಂಟ್ ಮಾಡಿ, ಏನಕ್ಕಂದರೆ ನಾನು ಮಾತ್ರ ಹಿಂಗೆ ಅಥವಾ ಎಲ್ಲರೂ ಹಿಂಗೆ ಇರ್ತಾರಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೆ. ಅದಾದಮೇಲೆ ಅಮ್ಮ ಬಂದರು, ಬೆಣ್ಣೆ ಕರಗಿಸೋಣ ಅಂತ ಅಂದ್ಕೊಂಡು ಅಮ್ಮ ನಾನು ಮಾತಾಡ್ತಾಯಿದ್ವಿ. ಸೊ ಬಂಟು ನೋಡಿ ಅವ್ರ ಮಾವನ ಹೊಟ್ಟೆ ಮೇಲೆ ಮಲ್ಕೊಂಡು ಆಟ ಆಡ್ತಾ ಇದ್ದೇನೆ. ಸೊ ರಕ್ಷಿತಾ ಎಲ್ಲರೂ ಬಂದರು. ಅವ್ರು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದರು. ಸೊ ದೇವ್ರದ್ದು ದರ್ಶನ ಆಯ್ತಾ ಅಂತ ಅಂದ್ಬಿಟ್ಟು ಅದನ್ನೇ ಕೇಳ್ತಾ ಇದ್ದೆ ಅವಳಿಗೆ. ಸೊ ದೇವಸ್ಥಾನದಿಂದ ಅಮ್ಮ ಇಲ್ಲೇ ಇದ್ರಲ್ಲ, ಡೈರೆಕ್ಟ್ ಅವರು ಕೂಡ ಹೀಗೆ ಬಂದರು. ಸೊ ಇವಾಗ ಅಮ್ಮನಿಗೆ ನಾನು ಬೆಣ್ಣೆ ಕರಗ್ಸೋಕ್ಕೆ ಇಟ್ಬಿಡಮ್ಮ ಅಂತ ಹೇಳ್ತಾ ಇದ್ದೆ. ಸೊ ಅಮ್ಮ ಇವಾಗ ಬೆಣ್ಣೆ ಕರಗಿಸೋಣ ಬಾ ಅಂತ ಅಂದ್ಬಿಟ್ಟು ಪಾತ್ರೆ ಕೊಡು ಅಂದ್ಬಿಟ್ಟು ದೊಡ್ಡದು ಇಸ್ಕೊಂಡ್ರು. ಏನಕ್ಕಂದರೆ ಕೆಲವೊಂದು ಸಲ ಬೆಣ್ಣೆ ಉಪ್ಪು ಬಂದುಬಿಡುತ್ತೆ ಕಣೆ, ಚಿಕ್ಕದು ಕೊಟ್ಬಿಟ್ಟಿದ್ದೆ ನಾನು. ನಮ್ಮಮ್ಮ ಚಿಕ್ಕದು ಬೇಡ, ಸ್ವಲ್ಪ ದೊಡ್ಡದು ಕೊಡು, ಏನಕ್ಕಂತ ಅಂದರೆ ಒಂದು ಸಲ ಉಪ್ಪು ಬಂದುಬಿಟ್ಟಿತ್ತು, ಆಮೇಲೆ ತುಪ್ಪ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ನಾನು ಮೇಲೆ ಎತ್ತಿಟ್ಬಿಟ್ಟಿದ್ದೆ ದೊಡ್ಡ ಪಾತ್ರೆ, ಆಮೇಲೆ ತೆಗೆದು ಕೊಟ್ಟೆ ನಮ್ಮಮ್ಮಂಗೆ ಕಾಯಿಸಮ್ಮ ಅಂತ ಅಂದ್ಬಿಟ್ಟು.
ನಮ್ಮಮ್ಮ ಚೆನ್ನಾಗಿ ಕಾಯಿಸ್ತಾರೆ ತುಪ್ಪ. ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೆ ಅದನ್ನು ಒಂದು ವೀಡಿಯೋದಲ್ಲಿ, ಬೆಣ್ಣೆ ಹೇಗೆ ಕಾಯಿಸೋದು ತುಪ್ಪ ಆಗಿ ಅಂತ ಅಂದ್ಬಿಟ್ಟು. ಸೊ ಅದು ನೋಡಿರ್ಬೋದು ನೀವು ಒಳ್ಳೆ ವೀಡಿಯೋದಲ್ಲಿ. ಅಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ಫ್ರೆಂಡ್ಸ್ ಇವ್ರು ಊರಿಗೆ ಹೋಗ್ಬೇಕು ಅಂತ ಇದ್ರು ದೇವಸ್ಥಾನಕ್ಕೆ. ಕ್ಯಾನ್ಸಲ್ ಆಯಿತು. ಇವತ್ತು ಹುಣ್ಮೆ ಮತ್ತು ಏನದು ಗ್ರಹಣ ಇದೆಯಲ್ಲ, ಸಾಯಂಕಾಲ ಗ್ರಹಣ ಇದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಆಯಿತು. ಬರ್ತಾ ಇದೆ ಅಲ್ವಾ, ಇದೆಲ್ಲ ಇದಾಗ್ಬಿಟ್ಟು ಮಳ್ತದಲ್ಲ ನೋಡು, ಅದು ನಿಂತೋಗ್ಬೇಕು. ಅವಾಗ ಫೈನಲ್ ಆಗಿ ತುಪ್ಪ ಬಂದಿದೆ ಅಂತ ಸುಮ್ಮನೆ ಅಂದ್ರು. ಅವಾಗೆಲ್ಲ ಅಮ್ಮ ನಮ್ ಬಾಣಂತಿಲೆಲ್ಲ ಊರಿಂದ ತರಿಸ್ತಾ ಇದ್ದೆ ಅಲ್ವಾ. ಬಟ್ ಚೆನ್ನಾಗಿರೋದು ಕಣಮ್ಮ. ನಾವು ಯಾವ್ದೇ ಆತರ ನಾಟಿ ಸ್ಟೈಲ್ ತರ ಬರೋದಿಲ್ಲ, ಅದಿನ್ನ ಚೆನ್ನಾಗಿರುತ್ತೆ. ಇದು ಚೆನ್ನಾಗೈತೆ ಟೇಸ್ಟ್, ಪರವಾಗಿಲ್ಲ. ಡೈರಿದ್ಕಿಂತ ಇದು ಬೆಟರ್ ಅನಿಸ್ತು. ನೀನು ನಮ್ಮ ಮನೆಗೆ ಬಂದಾಗ್ಲಿಂದ ನೀನು ಅಡುಗೆ ಮಾಡಿ ಅವನು ಕೊಡ್ತಾ ಇದೀಯ. ನಿನ್ಗೋಸ್ಕರ ಅವನು ಏನು ಸ್ಪೆಷಲ್ ಮಾಡಿಕೊಟ್ಟವನ್ನೇ? ಏನು ಮಾಡಿದೆ ಅಮ್ಮ? ಅದು ಅಡುಗೆನ ಕಂಪ್ಲೀಟ್ ಅಡುಗೆ ಅವನೇ ಮಾಡಬೇಕು ಅವಳಿಗೋಸ್ಕರ. ನಿಂಗೆ ಏನು ಇಷ್ಟ ಹೇಳ್ಬಿಡು ರಕ್ಷಿತ, ಅದು ಕಲ್ತ್ಕೋಬೇಕು ಅವನು ನಿನ್ಗೋಸ್ಕರ. ನೀನ್ ಮಾಡ್ಕೊಡ್ಬೇಕು ಕಣೋ. ಅಷ್ಟು ಬಂದಿರೋದು ಇನ್ನೊಂದು ಅಷ್ಟು ಬರೋದ, ಈಗ ಅರ್ಧಕ್ಕೆ, ಈಗ ಅರ್ಧದಲ್ಲಿ ನಿಂತದೆ. ಈರುಳ್ಳಿ, ಟಮೋಟ, ಹಸಿಮೆಣಸಿನಕಾಯಿ ಎಲ್ಲಾನು ಹಾಕಿ ಎಲ್ಲಾನು ಹಚ್ಚಿ. ಈಗ ಬ್ರಹ್ಮಚರ್ಯಾಶ್ರಮ ಏನೋ ಆಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ. ಇಲ್ಲಿ ನೋಡಿ ನಮ್ಮ ಮನೆಯವ್ರ ಪಾಪ ನಿಜ ಎಲ್ಲೋ ಖುಷಿ ಆಯ್ತದೆ. ಅವರು ನೀನ್ ಎಷ್ಟು ಪುಣ್ಯ ಮಾಡಿದ್ಯಾ ನೋಡು ಬಾವ. ಲೋಟಕ್ಕೆ ಇಲ್ಲಿ ನೋಡಿ ನಮ್ಮ ಅಣ್ಣ ಬಂದ್ರು. ಹಾಗೆ ಗೈಸ್ ಕೇಳ್ತಾ ಇದ್ರಿ ಯಾರ್ದು ಮನೆ ಕಟ್ತಾ ಇರೋದು ಅಂತ. ಇವ್ರದ್ದೇ ಕಟ್ತಾ ಇರೋದು. ಎಷ್ಟಾಯ್ತು? 1 2 3 4 ತಗೋ ಬಿಡು ಶಿವು, ಕೊಟ್ಬಿಡು ಹಾಕೋಬಿಡಿ. ನೀವು 4 ಜನ ತಗೋಬಿಡಿ. ಅಷ್ಟೈತೆ ನಾನು. ಸಾಕು ಬಿಡ್ರು. ಕುಡ್ರು ಕುಡಿ. ಅಣ್ಣ ಬಂದಲ್ಲ, ಎಕ್ಸೈಟ್ಮೆಂಟ್ ಮಾತೆ ಬರ್ತಾ ಇಲ್ಲ. ಉಪ್ಪಂತ ಹುರ್ಬೇಕಂತೆ. ಒಬ್ರು ಸಾವಿರ ಮೇಲೆ ಅವ್ರು ತಿಕ್ಕಂಡ ಮೇಲೆ ಉಪ್ಪಂತ ಹುರ್ಬಿಟ್ಟು ಹಾಕ್ಬೇಕಂತೆ. ಅದೇನೋ ಮಾಡ್ತಾರೆ, ಯಾಕಂತೆ ಅದೇನೋ ಅವರ ವಯಸ್ಸು ಅವ್ರಿಗೆ ಸಾಕು. ಅವ್ನು ಸ್ವಲ್ಪನೇ ಹಾಕಿ ಪರವಾಗಿಲ್ಲ. ಅವ್ನು ಎಷ್ಟು ಕೇಳ್ತಾನೆ ಅಷ್ಟೇ ಹಾಕಿ. ಅವನದು ಬಾಡಿ ನಮ್ ತರ ಕಂಡ್ರಿ. ಹಂಗೆ ಮಾಡ್ಬಿಡು ಶಿವು. ನೀನು ಜಾಸ್ತಿ ಬೆಳಿಗ್ಗೆಯಿಂದ 2 ಹಾಗೆ ನೋಡಿ ಶಿವುಗೆ ಅವ್ರ ಭಾವ ಎಣ್ಣೆ ಹಚ್ತಾ ಇದ್ದಾರೆ. ಇದೆಲ್ಲ ನನಗೆ ಅವ್ನ ಚೈಲ್ಡ್ಹುಡ್ ಡೇಸ್ ನೆನಪಿರುತ್ತೆ. ಅವಾಗೆಲ್ಲ ಇವರು ಇನ್ನೂ ಚಿಕ್ಕವರಲ್ವಾ ನಮ್ಮ ಮದುವೆ ಟೈಮಲ್ಲಿ. ಶಿವು ಅವರೆಲ್ಲ ಫುಲ್ ಮಕ್ಕಳು ಥರನೇ ಅವ್ರು ಫೀಲ್ ಮಾಡೋದು ಇವರನ್ನು. ಎಣ್ಣೆ ಹಾಕಿದ್ಯಾ? ಇವನು ಫೋನ್ ಬೇರೆ ಆನ್ ಮಾಡ್ಕೊಂಡವನೆ. ಕಾಂತ ಆಫ್ ಮಾಡು. ಹಾಗೆ ನಮ್ಮ ಅಣ್ಣ ಬಂದಮೇಲಂತೂ ನಮ್ಮ ಅಮ್ಮನಿಗೆ ಇನ್ನೂ ಖುಷಿ. ಅಕ್ಕನ ಮಗ ಅಲ್ವಾ, ಚಿಕ್ಕದ್ರಿಂದನೂ ಅವರೆಲ್ಲ ಫುಲ್ ಕ್ಲೋಸು. ಸೊ ಹಾಗಾಗಿ ನಮ್ಮ ಅಣ್ಣನ ಜೊತೆ ತುಂಬ ಸೇರಿದಾಗ ತುಂಬ ಮಾತಾಡ್ತಾರೆ. ನಮ್ಮ ಅಣ್ಣ ಆಗಿರ್ಬೋದು, ನಮ್ಮಮ್ಮ, ನಾವು ಎಲ್ಲರೂ ಕೂಡ. ಸೊ ಹಂಗಾಗಿ ತುಂಬ ಹೊತ್ತು ಮಾತಾಡಿದ್ಮೇಲೆ ಇನ್ನು ಶಿವು ಮತ್ತು ರಕ್ಷಿತಾ ಅಮ್ಮ ಎಲ್ಲ ಹೊರಡ್ತೀವಿ ಕಣೋ, ಟೈಮ್ ಆಯಿತು, ನಾವು ಹೊರಡಬೇಕು ಅಂತ ಅಂದ್ಬಿಟ್ಟು ಹೊರಡ್ತಾಯಿದ್ರು. ಸೊ ಇವಾಗ ನೋಡಿ ಬಂಟುಗೆ ಬಾಯ್ ಮಾಡು ಅಂದರೆ ಮಾಡ್ತಾಯಿಲ್ಲ. ರಕ್ಷಿತಾ ಶಿವು ಇಬ್ಬರು ಬಾಯ್ ಮಾಡಿದ್ದಷ್ಟೇ. ಬಂಟು ಬಾಯ್ ಬಾಯ್ ಅಂತ ಇದ್ದೀನಿ. ಅವ್ನು ನನ್ನ ಕಡೆ ನೋಡ್ತಾನೆ ಇಲ್ಲ. ಇವಾಗ ಅವ್ನು ಹೋಗ್ಬಿಡ್ಬೇಕು, ಈಗ ಅವ್ರ ಮಾವ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಲೈಕ್ ಕೂಡ ಮಾಡೋದನ್ನು ಖಂಡಿತ ಮರಿಬೇಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಥ್ಯಾಂಕ್ ಯು.